ನೋಡು, ಇವಾಗ ನಾನು ಮತ್ತೆ ಲೆಟರ್ ಬರೆದ್ಬಿಟ್ಟು ಕಳಿಸ್ತೀನಿ ನೋಡು. ನಿನ್ನ ಮನೆಯಾಗೇನೇ ಇರು. ಇವತ್ತು ಹೆಂಗಿದ್ರು ಆ ಪೊದ್ದಿ ಬರೀ ಹೊಲದ ಕೆಲಸದಾಗೇನೇ ಬ್ಯುಸಿಯಾಗಿರ್ತಾಳೆ. ಅಣ್ಣಯ್ಯ ಊಟಕ್ಕೆ ಅಂತ ಹೇಳ್ಬಿಟ್ಟು ಮಂತಕ್ಕೆ ಹೋಯ್ತಲ್ಲ, ಮಂತಕ್ಕೆ ಹೋದಾಗ ನಾನು ಈ ಲೆಟರ್ನ ಹುಡುಗನ ಕೈಯಾಗೆ ಚಾಕ್ಲೇಟ್ ಕೊಟ್ಬಿಟ್ಟು ಕೊಟ್ಟು ಕಳಿಸ್ತೀನಿ. ಹುಡುಗ ಚಾಕ್ಲೇಟ್ ಕೊಟ್ಟರೆ ತಗೊಂಡು ಓಡ್ ಬಂದು ಕೊಟ್ಬಿಡ್ತಾನೆ, ಸರಿನಾ? ನಿನ್ನ ಮನೆಯಾಗೇನೇ ಇರು. ಇದು ಬಿಟ್ಟು ಪೊದ್ದು ಇಲ್ಲ ಏನಪ್ಪ ಲೆಟ್ರು ಅಂತ ಹೇಳ್ಬಿಟ್ಟು ಅಣ್ಣಯ್ಯನೂ ಅಲ್ಲೇ ಇರಬೇಕು. ಅವನ ಮುಂದೆನೇ ಇಸ್ಕೊಂಡು ಯಾರು ಕೊಡಬೇಕು ಅಂತ ಎಲ್ಲ ಕೇಳಿ ನಾಟಕ ಶುರು ಮಾಡ್ಕ. ಇಂತಿಂಥವ್ರಿಗೆ ಕೊಡಬೇಕು, ಹಿಂಗೆ ಮಾಡಬೇಕು ಅಂತ ಎಲ್ಲ ಹೇಳ್ತಾರಲ್ಲ. ಸರಿ ಕಣಪ್ಪ, ಆಯಿತು ಅಂತ ಹೇಳ್ಬಿಟ್ಟು ಅಣ್ಣ ಏನೋ ಹೊತ್ತಿಗೆ ಲೆಟ್ರ್ ಬಂದೈತೆ ನೋಡು ಅಂತ ತೆಗೆದುಕೊಡು, ಸರಿನಾ? ಆವಾಗ ನೋಡು ಏನಾಯ್ತದೆ ಅಂತ ಹೇಳ್ಬಿಟ್ಟು ನೋಡು. ನಿನ್ನ ಮಂತಾಗಿರು, ನಾನು ಹುಡುಗಂತ ಕೊಟ್ಟು ಕಳಿಸ್ತೀನಿ. ಇಲ್ಲ ಅಲ್ಲ ಊರಾಗ ಕೊಟ್ಬಿಟ್ರೆ ಯಾರನ್ನ ನೋಡ್ಬಿಡ್ತಾರೆ ನಾನೇ ಕೊಟ್ಟಿದ್ದು ಲೆಟರ ಅಂತ ಹೇಳ್ಬಿಟ್ಟು. ಯಾರಿಗೂ ಗೊತ್ತಾಗಬಾರ್ದು, ಹಾಗೆ ನಾನು ಕೊಡಬೇಕು. ನೀನು ಹೋಗಿ ಅಲ್ಲಿ ನಿಂತ್ಕೊ ಹೋಗು. ಅಷ್ಟಾಗೆ ನಾನೆಲ್ಲ ಇದು ಮಾಡ್ಬಿಟ್ಟು ಬರ್ತೀನಿ. ಹೋಗಿ ನೀನು ಕೊಟ್ಬಿಟ್ಟು ಬರ್ತೀನಿ. ಬುದ್ಧಿ ಹಂಗಾರೆ ಪಕ್ಕ ಇವತ್ತು ಮನೆ ಬಿಟ್ಬಿಟ್ಟು ಹೊಂಟೈತಾಳೆ ಅಂತ ಅನ್ನು. ಈ ಲೆಟರ್ ನೋಡಿದ್ಮೇಲೂ ಅಣ್ಣಯ್ಯ ಅವಳನ್ನ ಮನೆಗೆ ಇಟ್ಕೊಂಡ್ರೆ ಅವ್ನು ಗಂಟೆ ಅಲ್ಲ ಬಿಡು. ನಿಜವಾಗೂ ಲೆಟರ್ ಆಗಿ ಹೆಂಗೆ ಬರ್ದಿದ್ದೀನಿ ಗೊತ್ತಾ? ನೋಡ್ತಿರು ಏನೇನು ಮಾಡಿ ಬರ್ದಿದ್ದೀನಿ ಅಂತ. ಅಣ್ಣಯ್ಯ ನೋಡಿದ ತಕ್ಷಣ ಫುಲ್ ಶಾಕ್ ಆಗೋಗ್ಬಿಡ್ತಾನೆ. ಹುಡುಗಂಗೆ ಕಳಿಸ್ತೀನಿ ನಾನು, ಏನು ಹೇಳ್ಬೇಕು ಅಂತ ಹೇಳ್ಬಿಟ್ಟು. ನೀನು ಇವಾಗ ಸದ್ಯಕ್ಕೆ ಮಂತಾಗೋಗು. ಅಣ್ಣಯ್ಯ ಬಂದು ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾನಲ್ಲ, ಆವಾಗ ಏನೋ ಒಂದು ಮಾಡಿವಂತೆ. ಓಡು. ಈ ಹುಡುಗ ಎಲ್ಲೋದ್ನಪ್ಪ? ಚಾಕ್ಲೇಟ್ ಕೊಡ್ತೀನಿ ಬಾರಲ್ಲ ಅಂತ ಹೇಳಿದ್ನಲ್ಲ, ಬರ್ಬೇಕಿತ್ತೆ ಇಷ್ಟೊತ್ತಿಗೆ. ನೋಡೋಣ ಇರು, ಗೊತ್ತಾನೆ ಬಂದ್ರೆ ಹಂಗೇನಿಯ ಹೇಳ್ಬಿಟ್ಟು ಹಂಗೇನಿಯ ಕಳಿಸ್ತೀನಿ. ನೋಡೋಣ. ಎಲ್ಲಪ್ಪ ಈ ಹುಡುಗ ಬರಲೇ ಇಲ್ವಲ್ಲ ಇಷ್ಟೊತ್ತಾದ್ರೂ ಬರಬೇಕಿತ್ತು ತಾನೇ. ಅವಾಗಿಂದ ಕಾಯ್ತಾ ಇದ್ದೀನಿ ಬತ್ತಾನೆ ಅಂತ ಹೇಳ್ಬಿಟ್ಟು. ಬತ್ತಾನೆ ಇಲ್ವಲ್ಲ ಈ ಹುಡುಗ. ಬಂದಿದ ತಕ್ಷಣ ಪೊದ್ದಿ ಇವತ್ತು ನಿನ್ನ ಕತೆ ಫಿನಿಸ್. ಅಣ್ಣ ಏನ ಕಮ್ಮಿ ಐತೆ ಸಾರ್ಗೆ? ಉಪ್ಪು ಗಿಪ್ಪು ಏನಾರ ಹಾಕ್ಲಾ? ಇಲ್ಲ ಕಣವ, ಸಂದಕ್ಕೆ ಐತೆ. ಹೌದಾ? ಪೊದ್ದು ಅಕ್ಕರು ಊಟಕ್ಕೆ ಏನಾರ ಇಲ್ಲಿಗೆ ಬರ್ತಾರಂತ, ಇಲ್ಲ ತಗೊಂಡು ಅಲ್ಲಿಗೆ ಏನಿಯ ಹೋಗ್ಬೇಕಂತ? ಅಯ್ಯೋ ಪೊದ್ದಿ ಏನ್ ಬ್ಯಾಡ, ಖಾರಪುರಿ ತಿನ್ಕತೀವಿ, ಊಟ ಏನ್ ಬ್ಯಾಡ ಅಂತ ಅಂತಿದ್ಲು. ಅದೇ ಸಂಜೆ ಒಂದು 4 ಗಂಟೆ ಹಂಗೆ ಒಂದು ಸ್ವಲ್ಪ ಕಾಪಿ ಗಿಪಿ ತಗೊಂಡು ಹೋಗಮ್ಮ ಸಾಕು. ಅವ್ರು ತಿನ್ನಕ್ಕಿಲ್ಲ ಶಾನೆ ಮುದ್ದೆ ಅಂದದ್ದು. ಸರಿ ಅಣ್ಣ, ಆಯ್ತು. ನಮ್ಮಮ್ಮ ಮನಿಕಂಡೈತಾ ಎದ್ದೈತಾ? ಅಣ್ಣ ಅದೇ ಕಾಲು ನೋವು ಅಂತ ಹೇಳ್ಬಿಟ್ಟು ಮನಿಕೊಂಡ್ಬಿಟ್ಟವ್ರೆ. ಆಸ್ಪತ್ರೆಗೆ ಹೋಗು ಅಂದ್ರೆ ಹೋಗಕ್ಕಿಲ್ಲ. ಸರಿ ಬಿಡಮ್ಮ. ಅಣ್ಣ ಏನಾರ ಬೇಕಾರೆ ಕರೀರಿ, ಅನ್ನ ಏನಾರ ಬೇಕಾರೆ. ಸರಿ ಕಣವ. ಅಯ್ಯೋ ಇನ್ನು ಎಷ್ಟೊತ್ತು ಕಾಯ್ಬೇಕು? ಬಂದೆ ಬಿಟ್ಟ. ಏನೋ ತಗೊಂಡ್ಬಿಟ್ಟು ಬಂದಿದೀಗ? ಏನೋ ಅಪ್ಪು ಬಾರ್ಲ ಇಲ್ಲಿ, ಏನೋ ಇಟ್ಕೊಂಡ್ಬಿಟ್ಟು ಬಂದಿದೀಗ? ಏನೋ ಮಾರ್ಕ್ಸ್ ಕಾರ್ಡ್ ಸೈನ್ ಹಾಕ್ಬೇಕಾ? ಏನು ಲೆಟ್ರ? ಏನ್ ಲೆಟ್ರಪ್ಪ? ಸಂಪಿ ಕೊಟ್ಟಿದ್ದು. ಯಾ ಸಂಪಿ ಕಣ? ಯಾರ ಮನೆ ಕೊಡ್ಬೇಕಾಗಿರೋದು ನೀನ್ ನಮಗ್ ತಂದು ಕೊಡ್ತಾ ಇದೀಗ? ಯಾರು ಕೊಡು ಅಂತ ಹೇಳಿದ್ದು? ಪೊದ್ದುಗೆ ಲೆಟ್ರ್ ಕೊಡು ಅಂತ ಹೇಳ್ಕೊಳ್ಸಿದ್ರ? ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ತಗಬ ಇಲ್ಲಿ. ಕೊಡು ಇಲ್ಲಿ, ನಾನು ಎತ್ಕತ್ತೀನಿ. ನೆನ್ನೆ ಕೊಟ್ಟಿತ್ತಲ್ಲ ಸಂಪಿ, ನೆನ್ನೆ ಲೆಟರ್ ಕೊಟ್ಟಿದ್ದು ಅವರೇನೇನೆ, ಇವತ್ತು ಲೆಟರ್ ಕೊಟ್ಟಿದ್ದು. ನೆನ್ನೆನೂ ಒಂದು ಲೆಟರ್ ಕೊಟ್ಟಿದ್ರಾ? ಯಾರು? ನೆನ್ನೆ ಒಂದು ಲೆಟರ್, ಇವಾಗ ಒಂದು ಲೆಟರ್. ನೆನ್ನೆ ಲೆಟರ್ನ ಯಾರು ತಂದು ಕೊಟ್ಟಪ್ಪ ನೀನು? ಪದ್ದು ಅಕ್ಕಂಗೆ ಕೊಟ್ಟೆ. ಓ, ನೆನ್ನೆ ಒಂದು ಲೆಟರ್ ಬಂದಿತ್ತಾ? ಪದ್ದು ಅಕ್ಕಂಗೆ ಕೊಟ್ಟ. ಈಗ ಬಂದಿರೋ ಲೆಟರ್ನ ನಮಗ್ ಕೊಡ್ತಾ ಇದೀಯಾ? ಸರಿ ಬಿಡಪ್ಪ, ಪದ್ದು ಅಕ್ಕಂಗೆ ಏನಿಯಾ ಕೊಡ್ತೀನಿ. ಆವಕ್ಕ ಹಿಂಗೇನೆ ಕೊಡ್ಬೇಕಂತೆ, ಬೇರೆ ಯಾರು ಈ ಲೆಟರ್ನ ಮುಟ್ಬಾರ್ದಂತೆ. ಹಂಗಂತ ಯಾರಪ್ಪ ಹೇಳಿದ್ದು? ಸಂಪಿ. ಇದು ಯಾರ್ಲ ಇದು ಸಂಪಿ? ನನಗ್ ಗೊತ್ತಿಲ್ದಿದ್ದಂಗೆ ಮುಟ್ಬಾರ್ದು ಅಂತ ಹೇಳೋಂಥದ್ದು ಯಾರವ್ರೆ? ಯಾ ಸಂಪಿ ಅಂತ ಅರ್ಥ ಆಯ್ತಿಲ್ವೇ? ಅಯ್ಯೋ ಏನ್ ಲೆಟ್ರು ಅಂತ. ಸರಿ ಬಿಡು, ಹೋಗ್ ನೀನು. ಮಾತ್ರ ಕೊಡ್ಬೇಕಂತೆ. ಆಯ್ತು ಬಿಡ್ಲಾ, ನಿಮ್ ಪೊದ್ದಕ್ಕೆ ಮಾತ್ರ ಕೊಡ್ತೀವಿ, ಹೋಗ್ಲಾ. ಅಣ್ಣ ಯಾರೋ ಲೆಟ್ರು ಬರ್ದಿದ್ದಂಗ ಅವರಪ್ಪ. ಪೊದ್ದಕ್ಕಂಗ್ ಮಾತ್ರ ಕೊಡಿ ಅಂದ್ರೆ ಅತ್ತಿಗೆ ಮಾತ್ರ ಕೊಡಕ್ ಕೇಳೋರೆ ಲೆಟರ. ನೋಡಿ ಬಿಡು, ಅವಳು ಮಾತ್ರ ಅಂತ ಹೇಳ್ಬಿಟ್ಟು ಓದ್ಬೇಕು ಅಂತ ಬರ್ದಿದ್ರೆ ಅವಳು ಮಾತ್ರ ಓದ್ಲಿ ಬಿಡು. ಹಂಗಲ್ಲ ಕಣ್ಣ, ನಾವೇ ಒಂದ್ಕಿತ ಓದೋಣ ಏನ್ ಇಸ್ಯ ಅಂತ ಹೇಳ್ಬಿಟ್ಟು. ಆದ್ರೆ ಬ್ಯಾರೆ ಪತ್ರ ಎಲ್ಲ ಓದೋದೆಲ್ಲ ಅಂದ್ರೆ ತೆಪ್ಪು ನನಗೆ ಗೊತ್ತು, ಆದ್ರೆ ಒಂದೇ ಒಂದ್ಕಿತ ಓದೋಣ ಅಂತ ಅನ್ನಿಸ್ತೈತೆ. ಸುಮ್ಕೆ ಅವಳು ಬಂದು ತಿರ್ಗಾ ಎಗರಾಡ್ತಾಳೆ ಕಣಮ್ಮಿ. ಏನಕ್ಕೆ ಹೋದ್ರಿ ನನ್ನ ಪತ್ರವ ಹಂಗೆ ಹಿಂಗೆ ಅಂತ ಸುಮ್ಕೆ ಎಗರಾಡ್ತಾಳೆ. ಹೋದ್ರೆ ಹೋಗ್ಲಿ ಬಿಡು, ಬೇಡ ಸುಮ್ಮನೆ ಪತ್ರ ಗಿತ್ತೆಲ್ಲ ಓದೋದು ಯಾಕೆ? ಯಾವುದೋ ವ್ಯವಹಾರ ಚೀಟಿ ಪಾಟಿ ಹಾಕೊಂಡಿತ್ತಾಳಲ್ಲ, ಕದ್ದು ಮುಚ್ಚಿ ಚೀಟಿ ಪಾಟಿಲಿ ಹಾಕೊಂಡಿತ್ತಾಳ ಕಾಣ್ದಿದ್ದಂಗೆ. ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಈಗ ನೋಡು ವ್ಯವಹಾರಗಳು ಆ ಜಯಮ್ಮ ಅವ್ರ ಇರ್ತದೆ ಸೇರಿ ಏನೋ ಒಂದು ಮಾಡ್ತಿರ್ತಾಳೆ. ಬುಟ್ಟಾಕ್ ಹೋದ್ರೋಗ್ಲಿ. ಅಣ್ಣ ಇಲ್ಲ, ಈ ಲೆಟರ್ ಮೇಲೆ ಅದೇನೋ ಐ ಲವ್ ಯು ಅಂತ ಬರ್ದಿದ್ದಂಗೆ ಐತೆ ನೋಡೋಣ. ಏನಂತ ಬರ್ದೈತೆ? ಐ ಲವ್ ಯು ಅಂತನಾ? ಕೊಡಿಲಿ. ಓದು ಚೆನ್ನಾಗಿ ಓದು. ಪೊದ್ದು ಹೊತ್ತಿಗೆ ನಿನಗಿವತ್ತು ಗೇಟ್ ಪಾಸಿನ. ನೋಡ್ತಾ ಇರು. ಅಬ್ಬಬ್ಬಾ, ಕೊನೆಗೂ ಲೆಟ್ರ್ ಓದಂಗೆ ಆದ್ನಲ್ಲ, ಸಾಕು. ಏನು ಲೆಟರ್ ಐ ಲವ್ ಯು? ನೀನು ಹೇಳಿದಂಗೆನೇ ನಾನು ಮನೆ ಬಿಟ್ಟು ಬರೋಕ್ಕೆ ತಯಾರಾಗಿದ್ದೀನಿ. ನೀನು ಯಾವಾಗ ಮನೆ ಬಿಟ್ಟು ಬರ್ತೀಯ ಅಂತ ಹೇಳ್ಬಿಟ್ಟು ತಿಳಿಸು ಪೊದ್ದು ಡಾರ್ಲಿಂಗ್. ನಿನಗೋಸ್ಕರ ಕಾಯ್ತಾ ಇದ್ದೀನಿ. ನೀನಿಲ್ಲದೆ ಅಂದರೆ ನಾನು ಬದುಕಕ್ಕೇನೆ ಆಗಲ್ಲ ಅಂತ ನಿನಗೂ ಗೊತ್ತು. ನೀನು ಯಾವಾಗ ಮನೆ ಬಿಟ್ಟು ಬರ್ತೀನಿ ಅಂತ ಕರೆಕ್ಟಾಗಿ ಹೇಳಿದ್ರೆ ನಾನು ಅವತ್ತು ನಿನಗೋಸ್ಕರ ರೆಡಿಯಾಗಿರ್ತೀನಿ. ನೋಡು, ನಿನ್ನ ಗಂಡ ಒಬ್ಬ ದಂಡ ಪಿಂಡ.
ಅವನ ಜೊತೆ ಯಾಕೆ ಸಂಸಾರ ಮಾಡ್ಕೊಂಡಿದ್ಯಾ ಅಂತ ನನಗೂ ದಿನಾ ಬೇಜಾರಾಗೋದು. ನೀನು ಬರ್ತೀಯೋ ಬರಲ್ವೋ ಅಂತ ಬೇಜಾರಾಗೆ ಸುಮ್ಮನೆ ಇದ್ದೆ ಏನು ಹೇಳ್ದಿದ್ದಂಗೆ. ಆದರೆ ಇವಾಗ ನೀನು ಬರ್ತೀಯ ಅಂತ ಗೊತ್ತಾಗಿ ತುಂಬ ಖುಷಿಯಾಗೋಗ್ಬಿಟ್ಟೈತೆ. ಯಾವಾಗ ಬರ್ತೀಯ ನೀನು ನನ್ನ ಜೊತೆ? ನೀನು ಬೇಗ ಈ ಲೆಟರ್ಗೆ ಆ ಹುಡುಗನ ಹತ್ರನೇ ಉತ್ತರ ಬರೆದ್ಬಿಟ್ಟು ಕಳಿಸು. ನಾನು ಕಾಯ್ತಾ ಇರ್ತೀನಿ ನಿನಗೋಸ್ಕರ. ಐ ಲವ್ ಯು ಸೋ ಮಚ್. ಅವತ್ತು ನಾನು ಕೊಡ್ಸಿದ ಪಾನಿಪುರಿ ಎಲ್ಲ ಚೆನ್ನಾಗಿತ್ತು ಅಂತ ಅನ್ಕೊಂತೀನಿ. ತುಂಬ ಚೆನ್ನಾಗಿತ್ತು ಅಂತ ನೀನು ಹೇಳ್ದೆ ಅಲ್ವಾ? ನೀನು ಫೋನ್ನ ಜಾಸ್ತಿ ನಿನ್ನ ಗಂಡ ಯೂಸ್ ಮಾಡ್ತಾನೆ ಅಂತ ಹೇಳಿದ್ದಕ್ಕೆ ತಾನೇ ನಾವಿಬ್ಬರು ಲೆಟರ್ನ ಬರ್ಕೊಂತಿರೋದು. ನಿನ್ನ ಗಂಡಂಗೆ ಗೊತ್ತಿಲ್ಲದಿದ್ದಂಗೆ ಇನ್ನೊಂದು ಫೋನ್ ಕೊಡಿಸ್ಲಾ? ಇದಕ್ಕೂ ಉತ್ತರ ಬರೆದು ಕಳಿಸು. ನಾನು ನಿನ್ಗೆ ಆದಷ್ಟು ಬೇಗ ಒಂದು ಹೊಸ ಫೋನ್ ಕೊಡಿಸ್ತೀನಿ. ನಿನ್ನ ಗಂಡ ಒಬ್ಬ ವೇಸ್ಟ್ ಮಾಡಿ ಅವನ ಬಗ್ಗೆ ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯ? ಅವ್ನಿಗೆ ಎದುರುಕೊಂಡ್ಲೇ ಬೇಡ. ಅವನ ಬಿಟ್ಟು ಬರ್ತಾ ಇದೆಯಾ ತಾನೇ? ನಾಳೆ ನಾಡೋದ್ರೊಳಗಡೆ ಮನೆ ಬಿಟ್ಬಿಟ್ಟು ಬಂದ್ಬಿಡು. ನಿನಗೋಸ್ಕರ ಕಾಯುತ್ತಿರುವ ನಿನ್ನ ಪ್ರೀತಿಯ ಸಂಪಿ. ಅಯ್ಯೋ ಅಯ್ಯೋ ಅಯ್ಯೋ, ಏನಣ್ಣ ಇದು ಲೆಟ್ರಲ್ಲಿ? ಏನಿದು ಅತ್ತಿಗೆ ಬಗ್ಗೆ ಏನೇನೋ ಬರ್ತಾವ್ರೆ? ಅತ್ತಿಗೆ ಯಾರನ್ನೋ ಲವ್ ಮಾಡ್ತಾವ್ರ? ಅಯ್ಯೋ ದೇವ್ರೆ, ಮದುವೆ ಆದ್ಮೇಲೂ ಇಂಥ ಪಿರುತಿ ಇಂಥ ಪಿರೇಮ ಎಲ್ಲನೂ ಬೇಕಣ್ಣ. ನನಗಂತೂ ಒಂಥರ ಅನ್ನಿಸ್ತಾಯ್ತಪ್ಪ. ಆ ಮನೆಯಾಳ ಬುದ್ಧಿ ಇಂಥ ಕೆಲಸ ನೀ ಮಾಡೋದು? ಯಾವನು ಲೆಟ್ರು ಬರೆದಿದ್ರೆ ಇವಳು ಲೆಟ್ರನ್ನ ವ್ಯವಹಾರ ಮಾಡ್ತಾವಳ ಇವಳು? ಹಾಂ, ಈ ಲೆಟ್ರು ವ್ಯವಹಾರ ಎಲ್ಲನೂ ಬೇಕಾಗಿತ್ತ ಇವಳಿಗೆ? ನನ್ನ ಮದುವೆ ಮಾಡ್ಕೊಂಡ್ಮೇಲೂ ಇಂಥ ವ್ಯವಹಾರ ಮಾಡೋಕ್ಕೆ ಇವಳು ನಾಚಿಕೆ ಆಗಕ್ಕಿಲ್ವ ಇವಳಿಗೆ? ಮನೆ ಬಿಟ್ಬಿಟ್ಟು ಓಡೋಗೋಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ತಯಾರಿ ಮಾಡ್ಕೊಂಡವಳ. ಅವ್ನು ನೋಡಿದ್ರೆ ಮೊಬೈಲ್ನ ನಿನ್ನ ಗಂಡ ಯೂಸ್ ಮಾಡ್ತಾನೆ ಅಂತ ಪತ್ರ ಬರೆದು ಕಳಿಸ್ತಾ ಇದ್ನ. ಆ ಚಿಕ್ಕ ಹುಡುಗ ಹೇಳ್ದಂಗೆ ಸುಮಾರು ದಿನದಿಂದಲೂ ಇವ್ರ ಪತ್ರದ ವ್ಯವಹಾರ ನಡೀತಾ ಐತೆ ಅಂತ ಅನ್ನಿಸ್ತದೆ. ಥೂ, ನಾಚಿಕೆಗೇಡು. ಇಂಥವಳನ್ನ ಎಂಟಿ ಅಂತ ಅನ್ಕೊಳಕ್ಕೇನೆ ನಾಚಿಕೆ ಆಯ್ತೈತೆ ನನಗಂತೂ. ಎಲ್ಲ ನಮ್ಮ ಅಮ್ಮ ನೆನೆಯ ಅಯ್ಯೋ ಅಯ್ಯೋ ನಿಮ್ಮ ಅತ್ತೆ ಮಗಳು ಕಟ್ಕ ಅಂತ ಕಟ್ಬಿಟ್ಟು ಇವತ್ತು ಎಂಥ ಪರಿಸ್ಥಿತಿಗೆ ಬಂತು. ನಮ್ಮ ಅಮ್ಮ ಎಲ್ಲೋಯ್ತು? ಕರಿ ನಮ್ಮ ಅಮ್ಮನ್ನ ಬರಲಿ, ಇದು ಕುತ್ರ ಹೇಳಿ ಏನು ಅಂತ ಹೇಳ್ಬಿಟ್ಟು. ಅಣ್ಣ, ಇದೇನು ಹೇಳ್ತಾ ಇದ್ದೀರಾ? ಪೊದ್ದು ಅಕ್ಕ ಇಂಥ ಕೆಲಸ ಮಾಡ್ತದೆ ಅಂದ್ರೆ ನಂಗೆ ನಂಬಕ್ಕಾಗಿಲ್ಲ. ಆ ಅಕ್ಕ ಇಂಥ ಕೆಲಸ ಮಾಡೋದೂ ಇಲ್ಲ. ಎಲ್ಲೋ ಏನೋ ಎಡವಟ್ಟಾಗೈತೆ. ಅವಳು ನಮ್ಮನ್ನು ನಂಬ್ಸತೇನೆ. ಅವಳಿಗೆ ದೊಡ್ಡ ಇದು ಬಂಡವಾಳ ಮಾಡ್ಕೊಂಡ್ಬಿಟ್ಟವಳೆ. ಮಾತಿಗೆ ಮುಂಚೆ ದೊಡ್ಡ ಸಾಚ ಅನ್ನಂಗೆ ನಂಬಿಸಿ ನಮ್ಮನ್ನ ಹಿಂಗೆ ಹಾಳು ಮಾಡ್ತಾವಳೆ. ಕರಿ ನಮ್ಮ ಅಮ್ಮನ್ನ ಕರಿ ಬರಲಿ. ಇಂಥ ಅವತಾರನ ಮಾಡೋದು ಈ ಮನೆಯಳಿಗಂತೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಣ್ಣ, ಪೊದ್ದು ಅಕ್ಕ ಇಂಥ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಯಾರೋ ಬೇಕು ಅಂತ ಹೇಳ್ಬಿಟ್ಟು ಹಿಂಗೆ ಮಾಡೋರೆ ಅಂತ ಅನ್ನಿಸ್ತದೆ. ಪೊದ್ದು ಅಕ್ಕ ತುಂಬಾ ನೆನೆಯ ಒಳ್ಳೇದು. ನನ್ನ ಮಾತು ಕೇಳ್ರಿ. ಸುಮ್ಮನೆ ನೆನೆಯ ಇದೆಲ್ಲ ಅವಶ್ಯಕತೆ ನೆನೆಯ ಇಲ್ಲ ಮಾತಾಡೋದು. ಆ ಅಕ್ಕ ಏನೋ ಯಾರೋ ಬೇಕಂತ ಹಿಂಗೆ ಮಾಡಿರ್ತಾರೆ. ಅಲ್ಲ, ಈಗಿನ ಕಾಲದಾಗ ಫೋನು ಗೀನು ಇರೋ ಕಾಲದಾಗೆ ಮೆಸೇಜ್ ಕಳ್ಸೋ ಕಾಲದಾಗೆ ಲೆಟ್ರು ಯಾರನ್ನ ಕಳಿಸ್ತಾರೆ? ನೀವೇ ಯೋಚನೆ ಮಾಡಿ. ನನ್ನ ಹೆಂಡತಿ ಶಾನೆ ಖತರ್ನಾಕು. ಯಾಕೇಳು? ಏನಾದ್ರೂ ಹೆಚ್ಚಿ ಕಮ್ಮಿ ಆಗ್ಬಿಟ್ಟು ಫೋನ್ಗಿನ್ ಚೆಕ್ ಮಾಡ್ಬಿಟ್ರೆ ಅಂತ ಭಯಕ್ಕೆ ಇಂಥ ಕಂತ್ರಿ ಕೆಲಸ ಮಾಡ್ಕೊಂಡು ಎಷ್ಟು ದಿನದ ಜೀವನ ಮಾಡ್ತಾವಳು ನನಗಂತೂ ಗೊತ್ತಿಲ್ಲ. ಹೋಗಿ ನಮ್ಮ ಅಮ್ಮನ ಕರಿ ಹೋಗು. ಅಬ್ಬಬ್ಬಬ್ಬಬ್ಬ, ಪೊದ್ದು ಹೊತ್ತಿಗೆ ಇಂಥ ಕೆಲಸ ಮಾಡ್ತಿದೆ ಅಂತ ನಾನು ಅನ್ಕೊಂಡೇನೇ ಇರಲಿಲ್ಲ ಅಣ್ಣ. ಇವಾಗ ನಮ್ಮ ಮನೆ ಮಾನ ಮರ್ವಾದಿ ಎಲ್ಲನೂ ಬೀದಿಗೆ ಬಂದ್ಬಿಡ್ತಲ್ವ ಅಣ್ಣ. ನೋಡಪ್ಪ, ಇಂಥವ್ರ ಹೆಂಡತಿ ಓಡೋಗ್ಬಿಟ್ಲಂತೆ ಅಂತ ಅಂದ್ಬಿಟ್ರೆ ಜನ ಎಲ್ಲ ಎಷ್ಟು ಆಡ್ಕೊಂತಾರೋ. ಅಬ್ಬಬ್ಬ, ಇದಕ್ಕಿನ್ನೂ ನಾವೇ ಮನೆ ಬಿಟ್ಟು ಕಳಿಸಿದ್ವಿ ಅಂತ ಹೇಳಿದ್ರೆ ಮಾನ ಮರ್ವಾದಿ ತುಂಬ ಉಳಿತದೆ ಅಣ್ಣ, ಅಲ್ವಾ? ಅಂದರೆ ಅವಳೇ ಓಡೋದ್ಲು ಅನ್ನೋದಕ್ಕಿನ್ನ ಏನೋ ಜಗಳ ಮಾಡ್ಕೊಂಡು ಮನೆ ಬಿಟ್ಬಿಟ್ಟು ಹೋಗೋಳಂತೆ, ಮನೆ ಬಿಟ್ಬಿಟ್ಟು ಕಳ್ಸೋನೆ ಗಂಡ ಅಂತಂದ್ರೆ ಅವಾಗ ನಾವು ಒಂಚೂರು ಮರ್ವಾದಿ ಇರ್ತದೆ. ಏನ್ಲ ಮಗ, ಹೊತ್ತು ಮನೆ ಕಳಕ್ಕೂ ಬಿಡಕ್ಕಿಲ್ಲ ನಿಂದಂತೂ. ಏನ್ಲ ನೋಡು ನೀನೇ ತಾನೇ ಕಟ್ಟಿದ್ದ ಪೊದ್ದಿನ. ಅಯ್ಯೋ ಫುಲ್ಲು ಓದವಳೆ ಮಗ, ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ, ಫುಲ್ಲು ಬುದ್ವಂತೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನಗೆ ಮದುವೆ ಮಾಡ್ಬಿಟ್ಟು ಕಟ್ಬಿಟ್ಟಲ್ಲ. ನೋಡೋಳು ಕಳ ವ್ಯವಹಾರ ಏನು ಮಾಡ್ತಾವಳೆ ಅಂತ ಹೇಳ್ಬಿಟ್ಟು. ಪತ್ರುವ ನೋಡ್ತಾಗ ಏನು ಬರ್ದವಳೆ, ಅವ್ನು ಏನು ಲೆಟ್ರ್ ಬರ್ದವನೆ ಅಂತ ಹೇಳ್ಬಿಟ್ಟು ಇನ್ನೊಬ್ನು ಯಾವನ ಜೊತೆನೂ ಓಡೋಗಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ತಯಾರಿನೂ ಮನೆ ಒಳಗಡೆ ಏನೇ ಮಾಡ್ಕೊತಾವಳೆ ಮೊಳ್ಳಿ. ಏನೆಲ್ಲ ಹೇಳ್ತಿದ್ಯಾ ಮರಿ? ಸುಮ್ಕಿರ್ಲ. ಅಂತ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಛೇ ಛೇ ಛೇ, ಅಂತ ಕೆಲಸ ಯಾರನ್ನ ಮಾಡ್ದಾನಿಲ್ಲ? ಅದ್ರಾಗೂ ಪೊದ್ದಿ ಬೆಂಕಿ ಇದ್ದಂಗೆ ಅವಳಂತ ಕೆಲಸ ಮಾಡ್ತಾಳೆ ಅಂದ್ರೆ ನಾನು ನಂಬಕ್ಕೇನೇ ಇಲ್ಲ. ನೀನ್ ಬೇಕಾರಂತ ಕೆಲಸ ಮಾಡ್ತೀಯ ಅಂದ್ರೂ ನಂಬಿಡ್ತೀನಿ ಕಣ್ಮಗ. ಆದ್ರೆ ಅವಳಂತ ಕೆಲಸ ಮಾಡ್ತಾಳೆ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ನಂಬಕ್ಕಿಲ್ಲ. ಸುಮ್ ಕೂತ್ಕೊಳ್ಳ. ನೀನೇನೇನೋ ಹೇಳಕ್ ಬರ್ಬೇಡ ನನಗೆ. ಓದಕ್ ಬರಂಗಿದ್ರೆ ತಗ ಪತ್ರ ಓದ್ಸ್ಕ ಯಾರು ತಗಾದ್ರು ನೋಡು ಹೆಂಗೆಲ್ಲ ಐ ಲವ್ ಯು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಬರೆದ್ಬಿಟ್ಟು ಕುಂತವಳೆ ಮನ್ಯಾಳಿ. ಎಲ್ಲಿ ಬಿದ್ದವಳವಳು? ಎಲ್ಲಿ ಬಿದ್ದವಳೆ? ಹೋಗ್ಬಿಟ್ಟು ಗಂಗಾ ಕರ್ಕೊಂಬಿಟ್ಟು ಬಾವಾಗ ಮಂತಕ್ಕೆ ಏನಿಗೆ ಹೊಲ್ದತ್ರ ಎಲ್ಲರ ಮುಂದೆನೂ ಹೋಗಿದ್ರೆ ಸಂದಕ್ಕಿರಕ್ಕಿಲ್ಲ. ಮಂತಕ್ಕೆ ಬರಲಿ, ಮಂತಗೆ ಏನಿ ಅವಳಿಗೆ ಗ್ರಾಚಾರ ಬಿಡಿಸ್ತೀನಿ. ಅವಳಿಗೆ ಕರ್ಕೊಂಬಿಟ್ಟು ಬಾವಾಗ ಲೋಪರ ಮನ್ಯಾಳಿ ಎಂಥ ಕೆಲಸ ಮಾಡ್ಬಿಟ್ಲು ಅವಳಂತೂ. ನಮ್ಮನೆ ಮಾನ ಮರುವಾದಿ ಎಲ್ಲನೂ ಬೀದಿನ ಗರಾಜ್ ಹಾಕ್ಬಿಟ್ಲು ಕಣಮ್ಮ. ನಿನ್ನಿಂದನೇ ಎಲ್ಲ ಆಗಿದ್ದು. ನಾನು ಹೇಳ್ದೆ ಮೊದಲು ನನ್ನ ತಂಗಿ ಮದುವೆ ಮಾಡ್ಬಿಟ್ಟು ಆಮೇಲೆ ನಾನು ಮದುವೆ ಮಾಡ್ಕೊತೀನಿ ಕಣಮ್ಮ, ಬ್ಯಾಡ ಕಣಮ್ಮ ಅಂತ ಹೇಳಿದ್ರೆ ಕುಣ್ಕೊಂಡು ಮನೆಗೊಬ್ಳು ಬುದ್ಧಿವಂತ ಇರಬೇಕು ಕಣ, ಮನೆಗೊಬ್ಳು ವಿದ್ಯಾವಂತ ಇರಬೇಕು ಕಣ, ನಿನಗೆ ಗೊತ್ತಾಗಕ್ಕಿಲ್ಲ ಅಂತ ಈ ಪೊದ್ದಿ ನನಗೆ ತಗ್ಲಾಕ್ಬಿಟ್ಟು ಗಂಟು ಹಾಕ್ಬಿಟ್ಟೆ. ತಗ ಪತ್ರುವ. ಅಯ್ಯೋ ಅಯ್ಯೋ ಅತ್ತೆ, ನಿಜವಾಗ್ಲೂ ಈ ಥರ ಎಲ್ಲನೂ ಪೊದ್ದಕ ಮಾಡಕ್ ಸಾಧ್ಯನೇ ಇಲ್ಲ. ಯಾರೋ ಮನೆಯಾಳ್ರು ಮಾಡೋರೆ ಅಂತ ಅನ್ನಿಸ್ತದೆ. ನೀವಾದ್ರೂ ನಂಬಿ. ನನಗೂ ಹಂಗೆ ಅನ್ನಿಸ್ತೈತೆ. ನಮ್ಮ ಪೊದ್ದಿ ಹಿಂಗೆಲ್ಲನೂ ಮಾಡೋಳು ಅಲ್ವೇ ಅಲ್ಲ ಮಗ. ನೀನು ಅನುಮಾನ ಕಟ್ಬಿಟ್ರು ನೀನು ಏನೋ ಸಂಸಾರ ಹಾಳು ಮಾಡ್ಕೊಬೇಡ. ಆ ಪತ್ರ ಸಿಗುದು ಬಿಸಾಕಿ ಸುಮ್ಕಾಗು. ಅಲ್ಲ, ಹಿಂಗೆಲ್ಲ ಪತ್ರ ಬರ್ತದೆ ಅಂತ ಕುಂತಿ ಗೊತ್ತಿದ್ರೆ ಅವಳು ಯಾಕೆ ಹೊಲ್ತಕ್ಕೆ ಹೋಗ್ಬಿಟ್ಟು ಪಾಪ ಕಳೆಗಿಳೆ ಕಿತ್ಕೊಂಡು ಕ್ಯಾಮೆ ಮಾಡ್ತಾವಳಿ ಅವಳು.
ಹೌದು ಅಣ್ಣ, ಎಲ್ಲೋ ಏನೋ ಏನೋ ತೆಪ್ಪಾಗೈತೆ ಅಂತ ಅನ್ನಿಸ್ತದೆ. ಬಿಡಿ, ಈ ಪೇಪರ್ನ ಸಿಗುದು ಬಿಸಾಕಿ, ಇನ್ನೊಂದು ಕಿತ್ತ ಲೆಟ್ರ್ ಬಂದ್ರೆ ಅವಾಗ ಬೇಕಾದ್ರೆ ಯೋಚನೆ ಮಾಡ್ಕೊಳ್ಳೋಣ. ಇವಾಗ ಎಲ್ಲನೂ ಯಾಕೆ ಹೇಳಿ? ಅದೇನೋ ಅಂತಾರಲ್ಲ, ಹಕ್ಕಿ ಬೆಂದೈತಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಇಡೀ ತಗೊಂಡು ತಿಂದ್ರೂ ಗೊತ್ತಾಯ್ತದೆ, ಒಂದೇ ಒಂದು ಅಗಳು ತಿಂದ್ರೂ ಗೊತ್ತಾಯ್ತದೆ. ನಾವೇನು 100 ಲೆಟ್ರ್ ನೋಡೋ ಅವಶ್ಯಕತೆನೇ ಇಲ್ಲ ಕಣಣ್ಣ. ಒಂದೇ ಒಂದು ಲೆಟ್ರ್ ನೋಡಿದ ತಕ್ಷಣ ಗೊತ್ತಾಯ್ತದೆ ಏನೈತೆ ಲೆಟ್ರ್ನಾಗೆ ಅಂತ ಹೇಳ್ಬಿಟ್ಟು. ಒಂದೇ ಲೆಟ್ರ್ನಾಗೆ ಎಲ್ಲ ಗೊತ್ತಾಗ್ಲಿಲ್ವಾ? ಹಬ್ಬ ಅದಕ್ಕೆ ಅಂತಂದ್ರೆ ಓಡೋಗಕ್ಕೆಲ್ಲ ತಯಾರಾಗೈತೆ ಅಂತ ಅನ್ನು. ಗಂಗಾ, ಹೋಗು ಹೊಲ್ದ ಹತ್ರಕ್ಕೆ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬಾ. ಹೋಗಿ ಹಿಂಗೆ ಕಾಯ್ತಾಯ್ತೇನೆ ನಿಮ್ಮ ಯಜಮಾನ್ರು ಅರ್ಜೆಂಟಾಗಿ ಬರ್ಬೇಕಂತೆ ಅಂತ ಹೇಳು. ಅಲ್ಲಿ ಏನು ಇಸ್ಯನೂ ಏನು ಹೇಳಕ್ ಹೋಗ್ಬೇಡ, ಕೂಲರ್ ಎಲ್ಲರೂ ಇರ್ತವೆ. ನೀನು ಸುಮ್ಕೆ ಹೋಗ್ಬಿಟ್ಟು ಹಂಗೆ ಕರ್ಕೊಂಬಿಟ್ಟು ಸರ್ನ ಬಾ ಹೋಗು. ಸರಿ ಅಣ್ಣ. ಇವತ್ತಂತೂ ಎರಡರಾಗ ಒಂದು ತೀರ್ಮಾನ ಆಗೇ ಬಿಡ್ಬೇಕು ಅಷ್ಟೇ ಏನಿಯ. ಆ ಮನೆಯಾಳಿನಂತೂ ಇವತ್ತಂತೂ ನಾನು ಸುಮ್ಕೆ ಬಿಡಕ್ಕಿಲ್ಲ ಕಣಮ್ಮ. ಆ ಮನೆಯಾಳಿನ ಇವತ್ತು ಮನೆ ಬಿಟ್ಬಿಟ್ಟು ಹೊಟ್ಟು ಬಿಡ್ತೀನಿ ನಾನಂತೂ. ಅವಳೇ ನಿಮ್ಮ ಮನೆಯಾಗಿರೋ ಅವಶ್ಯಕತೆನೇ ಇಲ್ಲ. ಅವಳನ್ನ ಒಟ್ಟದೇನೇ ಕೆಲಸ ನನಗಂತೂ. ಅವಳು ಇರೋದು ಬೇಡ, ಏನೂ ಬೇಡ ಕಣಮ್ಮ. ತಿರು ನೀನು ಏನಾರ ಮಾಡಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇರು ಮಾಡು ಅಂತ ಕುಂತ್ಕೊಬೇಡ. ನಾನಂತ ಅವಳನ್ನ ಮನೆ ಬಿಟ್ಬಿಟ್ಟು ಕಳಿಸ್ತೀನಿ. ಯಾವಂತೇನೋ ಓಡೋಗೋಳೆ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಇನ್ನೂ ಗಂಡ ಏನ್ರು ಜಗಳಾಡ್ಕೊಂಡು ಹೋದ್ರು ಅಂತ ಅನ್ನೋದೇನಿಯ ಎಷ್ಟೋ ವಾಸಿ. ಅಲ್ಲ ಕಣಪ್ಪ, ಸಂಬಂಧಿಕರನಾಗಿದೆ ಎಲ್ಲ ಹೆಂಗೆ ಹೇಳು? ಏನು ಅನ್ಕೊಳಕ್ಕಿಲ್ಲ. ಈಗ ಅವ್ರ ಅಮ್ಮ ಅವ್ರ ಅಪ್ಪ ಎಲ್ಲನೂ ಏನು ಅನ್ಕೊಳಕ್ಕಿಲ್ಲ ಹೇಳು? ಏನಪ್ಪ ಇವ್ರು ಅನುಮಾನ ಪಟ್ಬಿಟ್ಟು ಮಗಳನ್ನ ಕಳಿಸಿದ್ರು ಅಂತ ಅನ್ಕೊಳಕ್ಕಿಲ್ವಾ? ಏನನ್ನಾಗಲಿ ಸದೇನೋ ಅಂತಾರಲ್ಲ, ಪ್ರತ್ಯಕ್ಷ ಕಂಡ್ರೂ ಪ್ರಮಾಣಿಸ್ ನೋಡ್ಬೇಕಂತೆ. ಆತುರದಾಗ ನಿರ್ಧಾರ ತಗೋಬೇಡ ಕಣಪ್ಪ, ಸಂಸಾರ ಹಾಳಾಗೋಯ್ತದೆ. ಸೋಮ್ಕಿರಮ್ಮ, ನಿನಗೆ ಒಂದು ನೆನೆಯ ಓದಿರೋ ಹುಡುಗಿ ಬೇಕು ಅಂತ ಹೇಳ್ಬಿಟ್ಟು ಕಟ್ಕೊಂಡಿದ್ದಕ್ಕೆ ಸರಿಯಾಗಾಯ್ತು. ದೊಡಮ್ಮ, ನೀವು ಸುಮ್ಮನೆ ಇರಿ. ಹಿಂಗೆಲ್ಲ ಯಾಕೆ ಮಾತಾಡ್ತಿದ್ದೀರಾ? ಅಣ್ಣ ಸರಿಯಾದ ನಿರ್ಧಾರನೇ ಮಾಡೈತೆ. ಅವಳು ನಾಳೆ ಯಾರಿಂದ ಏನೋ ಓಡೋಗ್ಬಿಟ್ಲಂತೆ ಅಂತ ಮರುವಾದಿ ಹೋಯ್ತದೆ. ಅದ್ರ ಬದಲು ಮನೆ ಬಿಟ್ಟು ಹೋದ್ಲು ಅಂತ ನೀವು ಅನ್ಕೊಂಡ್ಲಿ ಸುಮ್ಕಿರ್ರಿ. ನಿಮ್ಗೆ ಗೊತ್ತಾಗಕ್ಕಿಲ್ಲ, ಅಣ್ಣ ಸರಿಯಾಗಿ ಏನೇ ನಿರ್ಧಾರ ತಗೊಂಡವನಿ. ಅಬ್ಬಬ್ಬ, ಏನೇ ಆಗಲಿ ಶಾನೆ ಮೆರೆತಿದ್ಲಲ್ವಾ, ಇಂಥ ಕೆಲಸ ಮಾಡೋಕ್ಕೆ ಏನಿಯ ಮೆರೆತಿದ್ಲು ಅಂತ ಅನ್ನಿಸ್ತದೆ. ನೋಡಿ, ನೀವು ಸುಮ್ಮನೆ ಒಳಗಡೆಗೆ ಹೋಗಿ ರೆಸ್ಟ್ ಮಾಡಿ. ಅಣ್ಣ ಮುಂದಿಂದೆಲ್ಲನೂ ಅಣ್ಣನೇನಿಯ ಮಾತಾಡ್ತದೆ ಬಂದ್ಮೇಲೆ. ಅಯ್ಯೋ, ಎಲ್ಲ ಸರೋಯ್ತು ಅನ್ಕೊಳ ಕಾಲಕ್ಕೆ. ಏನಪ್ಪ ನಮ್ಮ ಗ್ರಾಚಾರ, ನಮ್ಮ ಹಣೆ ಬರಹನೇ ಸರಿ ಇಲ್ಲ. ಪೊದ್ದಿ ಯಾಕೆ ಹಿಂಗೆ ಮಾಡಿದ್ಲೋ ನಾಕಾಣೆ. ಪೊದ್ದಿ ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡು ಏನೇ ಇರಲಿಲ್ಲ. ಯಾಕೆ ಪೊದ್ದಿ ಇಂಥ ಕೆಲಸ ಮಾಡ್ಬಿಟ್ಟಲ್ಲೇ? ಯಾಕೆ ಇಂಥ ಕೆಲಸ ಮಾಡಿದೆ? ಅಯ್ಯೋ, ನಮ್ಮ ಮಾನ ಮರ್ವಾದಿ ಕಳಿಯೋಕ್ಕೆಲ್ಲ ಹಿಂಗೆ ಮಾಡ್ಬಿಟ್ಟೇನೆ.